ಫ್ರೆಂಡ್ಸು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಬೆಂಗಳೂರಿಗೆ ಹೆಂಗೆ ಹೋಗ್ತೀರಿ ಅಂತೇಳಿ ಮುಂದೆ ವೀಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಮುಂಚೆನೂ ಪುನೀತ್ನ ಕರ್ಕೊಂಡು ಹೋಗ್ತಾನೆ ನಮ್ಮನ್ನೆಲ್ಲ ಉದ್ದಾರ್ಕೊಂಬಿಡಲ್ಲ. ಅವನು ಹಾಳು ಮಾಡೋಕ್ಕೆ ಹುಟ್ಟವನೇ. ನೋಡಿ ಫ್ರೆಂಡ್ಸ್, ಇವನೇ ಪುನೀತ್ ಅಂದರೆ ಇವನೇ ಒಂದು ಪ್ರತಿಷ್ಠಿತ ಕಾಲೇಜಲ್ಲಿ ಓದ್ತಾವನೆ. ಮಾತಾಡೋದಿಲ್ಲ ಅಲ್ಕವಡ್ಸು ಅಥವಾ ಒಳ್ಳೆ ಬುದ್ಧಿ ಇಲ್ಲ. ಇವನು ಚೆನ್ನಾನ್ ಮಗನ. ಇವನು ಪ್ರೀತಮ್ನು ಶೋಕಿದ್ದಾರೆ ಇವನು. ಆಮೇಲೆ ಈ ನಮ್ಮ ಕ್ಯೂನು ಗಂಗೋತ್ರಿ ಅಂತ, ಇವರು ಲಾಯರು. ನಾವು ಗೊತ್ತಲ್ಲ, ನಾವು ಡೈಲಿ ವ್ಲಾಗ್ಸಲ್ಲೆಲ್ಲ ನೋಡ್ತಾ ಇರ್ತೀರ ನಮ್ಮನ್ನು. ನಾವು ಗುರುಮೂರ್ತಿ ಅಂತೇಳಿ. ಇವತ್ತು ನಾವು ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀರಿ. ಯಾವ ಟೆಂಪಲ್ ಅಂತೇಳಿ ಅಲ್ಲಿ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಓಕೆ ಫ್ರೆಂಡ್ಸ್, ಈಗ ಇದು ಬರ್ತಾ ಇದೆ ಅಲಯನ್ಸ್ ಯೂನಿವರ್ಸಿಟಿ ಕಾಲೇಜು. ಅಲಯನ್ಸ್ ಯೂನಿವರ್ಸಿಟಿ ಕಾಲೇಜು ಪ್ರತಿಷ್ಠಿತ ಕಾಲೇಜು. ಈ ಕಾಲೇಜಲ್ಲಿ ನಮ್ಮ ಒಬ್ಬ ಹುಚ್ಚನನ್ ಮಗನ ಓದ್ತಾವನೆ. ಅದು ಇದೆ ಅಲಯನ್ಸ್ ಯೂನಿವರ್ಸಿಟಿ ಕಾಲೇಜು. ಇಲ್ಲಿಗೆಲ್ಲ ಆ್ಯಕ್ಟ್ರಸ್ಸು ಮತ್ತು ರಾಜಕಾರಣಿಗಳೆಲ್ಲ ಬರ್ತಾರೆ. ಇದೇ ಅಲಯನ್ಸ್ ಯೂನಿವರ್ಸಿಟಿ ಕಾಲೇಜು. ರಾಜಕಾರಣಿಗಳೆಲ್ಲ ಬರ್ತಾರೆ. ಇದು ಮೆಟ್ರೋ, ಬೊಮ್ಮಸಂದ್ರ ಮೆಟ್ರೋ ಸ್ಟೇಷನ್. ಫ್ರೆಂಡ್ಸ್, ನಾವು ಇವಾಗ ಬೊಮ್ಮಸಂದ್ರ ಮೆಟ್ರೋ ಸ್ಟೇಷನಲ್ಲಿ ಹೋಗ್ತಾ ಇದ್ದೀವಿ ಟಿಕೆಟ್ ತಗೊಳೋದಕ್ಕೆ. ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅವರ್ ಜರ್ನಿ ಟು ಇಸ್ಕಾನ್ ಟೆಂಪಲ್. ನೋಡಿ, ಇವತ್ತು ಈಗ ನಾವು ಎಲೆಕ್ಟ್ರಾನ್ ಸಿಟಿ ಮೆಟ್ರೋ ಸ್ಟೇಷನಲ್ಲಿದ್ದೀವಿ. ಮೆಟ್ರೋನಲ್ಲಿ ಒಬ್ಬರಿಗೆ ಮಹಾಲಕ್ಷ್ಮಿ ಲೇಔಟ್ಗೆ ಹೋಗೋದಕ್ಕೆ 90 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈ ತಿಕ್ಲು ಹುಡುಗಿ ಯಾವತ್ತೂ ಬಂದೇ ಇರಲಿಲ್ಲ ಮೆಟ್ರೋನಲ್ಲಿ. ಇವತ್ತು ಬಂದವಳೆ. ಎಲ್ಲೆಲ್ಲೋ ನೋಡ್ತಾಳೆ. ಊರು ನೋಡು ಅಂದರೆ ಕಾಡು ನೋಡ್ತಾವಳೆ. ನೋಡಲ್ಲ, ಇವನು ಕಳ್ಳು ಬಿಟ್ಟು ಹೋಯ್ತಾನೆ. ಜೊತೆನಲ್ಲಿ ಬಂದಿದ್ದೀರಿ ಆದ್ರೂ ಬಿಟ್ಟು ಹೋಯ್ತಾನೆ ಕಳ್ಳನ ಮಗನು. ಇಷ್ಟೊಂದು ಹುಡುಕ್ಲಾಡಿದ್ರಿ, ಕಳ್ಳನ ಮಗನು ಬಿಟ್ಟು ಹೋಯ್ತಾನೆ. ಜೊತೆನಾಗ ಬಂದು ಇರಲ್ಲ. ಏನ್ ಮಾತಾಡ್ತಾರೆ ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಅಲ್ಲ, ನಾವೇನು ಬಿಕಾರಿ ನನ್ನ ಮಕ್ಕಳಲ್ಲ, ನಾವು ಕೂಲಿ ಗತಿ ಇಲ್ವಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗುರು ಕನ್ನಡ ವ್ಲಾಗ್ಸ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಇವತ್ತು ಬಂದಿರೋದು ಶ್ರೀ ರಾಧಾಕೃಷ್ಣ ಟೆಂಪಲ್ಲು, ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀವಿ. ಈ ಇಸ್ಕಾನ್ ಟೆಂಪಲ್ಲು 1997ರಲ್ಲಿ ಉದ್ಘಾಟನೆಗೊಂಡಿದೆ. ಮತ್ತು ಈ ಟೆಂಪಲ್ಲು ದ್ರಾವಿಡ ಶೈಲಿಯಲ್ಲಿ ಕಟ್ಟಲಾಗಿದೆ. ಮತ್ತು ಈ ಟೆಂಪಲಲ್ಲಿ ಯಾವ್ಯಾವೆಲ್ಲ ದೇವ್ರುಗಳಿವೆ ಅಂತೇಳಿ ನಾನು ಈ ವಿಡಿಯೋ ಮುಖಾಂತರ ನಿಮ್ಗೆ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ಬನ್ನಿ ಫ್ರೆಂಡ್ಸ್. ಮತ್ತು ಈ ಇಸ್ಕಾನ್ನಿಂದನೇ ಈ ಅಕ್ಷಯ ಪಾತ್ರೆ ಅನ್ನೋದನ್ನೆಲ್ಲ ಎಲ್ಲ ಕರ್ನಾಟಕದಲ್ಲಿರೋ ಎಲ್ಲ ಶಾಲೆಗಳಿಗೂ ಸಪ್ಲೈ ಮಾಡ್ತಾರೆ. ಅದು ಈ ದೇವಸ್ಥಾನದ ವಿಶೇಷ. ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನೋಡಿ, ಇದು ಸೆಕ್ಯೂರಿಟಿ ಚೆಕ್ ಎಲ್ಲ ಇದೆ ಇಲ್ಲಿ. ಬ್ಯಾಗೇಜ್ ಕೌಂಟರ್.
ಬ್ಲಾಗ್ಗೆ ಸ್ವಾಗತ ಫ್ರೆಂಡ್ಸ್. ಈಗ ನಾವು ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದು ಇಲ್ಲಿ ಚಪ್ಪಲಿ ಎಲ್ಲ ಬಿಡ್ಬೋದು. ಚಪ್ಪಲಿ ಎಲ್ಲ ಕೊಟ್ಟರೆ ಇಲ್ಲೆಲ್ಲ ಅವ್ರು ಸ್ಟ್ಯಾಂಡಲ್ಲಿ ಇಟ್ಕೊತಾರೆ. ಈಗ ಟೈಮು 12:50 10 ನಿಮಿಷ ಇರೋದು. ನಾವು ಹೋಗಬೇಕು ದರ್ಶನಕ್ಕೆ. ಇದು ಪೇಯ್ಡ್ ಫುಟ್ವೇರ್ ಅಂತೇಳಿ ಇಲ್ಲಿ 5 ರೂಪಾಯಿ. ಇದು ಇಲ್ಲಿ 5 ರೂಪೀಸ್ ಟಿಕೆಟ್ ತಗೊಂಡು ಇಲ್ಲಿ ಆ ಥರ ಬ್ಯಾಗ್ಗಳೆಲ್ಲ ಇರ್ತವೆ. ಆ ಬ್ಯಾಗ್ಗಳಿಗೆ ಸ್ಲಿಪ್ಪರು ಮತ್ತು ಶೂಸ್ ಹಾಕ್ಬಿಟ್ರೆ ಅವರೊಂದು ಟೋಕನ್ ಕೊಡ್ತಾರೆ. ಆ ಟೋಕನ್ ಇಟ್ಕೊಂಡು ನಾವು ಟೆಂಪಲ್ಗೆ ಹೋಗ್ಬೇಕೀಗ. ಈಗ ಹೋಗೋಣ ಬನ್ನಿ ಫ್ರೆಂಡ್ಸ್. ಈಗ ಇದೆ ನೋಡಿ ಟೋಕನ್ ಕೂಡ ಇಲ್ಲಿ ನೋಡಿ ಫ್ರೆಂಡ್ಸ್, ಇದೇ ಟೋಕನ್ನು. ಈ ಟೋಕನ್ ಇದ್ದರೆ ಕಳಿಸ್ತಾರೆ ನಮ್ಗೆ ವಾಪಸ್. ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಅಲ್ಲೆಲ್ಲ ಚಪ್ಪಲಿ ಎಲ್ಲ ಮುಟ್ಟಿರ್ತೀವಿ, ಅದಕ್ಕೋಸ್ಕರ ಇಲ್ಲಿ ಕೈಯೆಲ್ಲ ವಾಶ್ ಮಾಡಬೇಕು. ಇವರು ಪ್ರೀತಮ್ ಅಂತೇಳಿ ಮತ್ತು ಇವರು ಗಂಗೋತ್ರಿ ಅಂತೇಳಿ ಇವರು ದರ್ಶನಕ್ಕೆ ಆತುರವಾಗಿ ಹೋಗ್ತಾ ಇದ್ದಾರೆ. ಇಲ್ಲೊಬ್ಬ ಪೆಂಗ ಇದ್ದಾನೆ. ನಮ್ಮ ಪೆಂಗ ಇವನು. ಏನಂದರೆ ಪೆಂಗ ಇವನು. ಇದು ಇಸ್ಕಾನ್ ಟೆಂಪಲ್ಲು. ಒಬ್ಬ ಮನುಷ್ಯ ಹುಟ್ಟಿದಾಗಿನಿಂದ ಸಾಯೋವರೆಗೂ ಅವನು ಯಾವ ಥರ ಎಲ್ಲ ಚೇಂಜ್ ಆಗುತ್ತಾನೆ
ಅಂದರೆ ಹುಟ್ಟಿದಾಗ ಮಗುವಾಗಿರ್ತಾನೆ, ಸಾಯೋ ಟೈಮಲ್ಲಿ ಮುದುಕನಾಗಿ ಸಾಯ್ತಾನೆ, ಮತ್ತು ಅಲ್ಲಿ ಸತ್ತೋಗಿದ್ದಾದಮೇಲೆ ಯಾವ ಥರ ಮೂಳೆಗಳು ಬಿಟ್ಕೊಂಡು ಸಾಯ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡಿ. ಇಲ್ಲಿ ನಿಮಗೆ ಶ್ರೀ ಭಕ್ತಿ ವೇದಾಂತ ಪ್ರಭುಪಾದರವರ ಬಗ್ಗೆ ಬುಕ್ಗಳೆಲ್ಲ ಸಿಗುತ್ತೆ, ಮತ್ತು ಈ ಶ್ರೀಕೃಷ್ಣನ ಬಗ್ಗೆ ಬುಕ್ಗಳು ಅಂದರೆ ಭಗವದ್ಗೀತೆ ಬುಕ್ಸ್ ಎಲ್ಲ ಸಿಗುತ್ತೆ. ಇಲ್ಲಿ ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ ರುದ್ರಾಕ್ಷಿ ಮಾಲೆಗಳೆಲ್ಲ ಇಲ್ಲಿ ತಗೋಬೋದು. ಈ ಚಿತ್ರದಲ್ಲಿ ರಾಧಾಕೃಷ್ಣ ಮಂದಿರ ಕಟ್ಟೋಕ್ಕಿಂತ ಮುಂಚೆ ಯಾವ ಥರ ಇತ್ತು, ಕಟ್ಟಿದ್ದಾದಮೇಲೆ ಯಾವ ಥರ ಇದೆ ಅಂಥೇಳಿ ಈ ಚಿತ್ರದಲ್ಲಿ ನೀವು ನೋಡ್ಕೊಂಡು ಹೋಗ್ಬೋದು. ನೋಡಿ, ತುಂಬಾ ಬದಲಾವಣೆ ಆಗಿದೆ. ಶ್ರೀಕೃಷ್ಣನ ವಿಗ್ರಹನ ಸ್ಥಳಾಂತರ ಮಾಡ್ತಾ ಇರೋದು ನೀವು ನೋಡ್ತಾ ಇರ್ಬೋದು 1988ರಲ್ಲಿ. ಈ ಅಕ್ಷಯ ಪಾತ್ರೆಯಿಂದ ನಮ್ಮ ದೇಶದ ಎಲ್ಲ ಬಡ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟನ ಈ ಇಸ್ಕಾನ್ ಟೆಂಪಲ್ ಅವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದು ತುಂಬಾ ಒಳ್ಳೆಯದ ನಿರ್ಧಾರವಾಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲ ಥರದ ಬುಕ್ಗಳು ಸಿಗುತ್ತೆ, ಬುಕ್ಗಳು, ಬ್ಯಾಗ್ಗಳು ಎಲ್ಲ ಸಿಗುತ್ತೆ. ಇದು ಶ್ರೀ ರಾಧಾಕೃಷ್ಣ ಮಂದಿರದಲ್ಲಿ ನಿಮಗೆ ರಾಧಾಕೃಷ್ಣನಿಗೆ ಸಂಬಂಧಪಟ್ಟಿದ್ದ ಬುಕ್ಗಳು, ಬ್ಯಾಗ್ಗಳು, ಸರಗಳು ಮತ್ತು ಉಂಗುರಗಳು ಎಲ್ಲ ಸಿಗುತ್ತೆ. ಇದು ಈಗ ಬೇಕ್ರಿ, ಇದು ಬೇಕ್ರಿನಲ್ಲಿ ಎಲ್ಲ ಥರದ್ದು ಕೇಕ್ಗಳು, ಲಡ್ಡುಗಳು ಮತ್ತು ಎಲ್ಲ ಸಿಗುತ್ತೆ. ಸ್ವಲ್ಪ ಕಾಸ್ಟ್ಲಿ ಬಟ್ ಚೆನ್ನಾಗಿರುತ್ತೆ. ಇದು ದೇವಾಲಯದಲ್ಲಿ ಕೊಟ್ಟಿದ್ದು ಪ್ರಸಾದ ಬೇರೆ ಲೆವೆಲ್, ಅಂದರೆ ತುಂಬಾ ಚೆನ್ನಾಗಿತ್ತು. ಫ್ರೆಂಡ್ಸ್ ಇದು ಶ್ರೀಕೃಷ್ಣ ಟೆಂಪಲಲ್ಲಿ ಫೂಲು ಈ ಥರ ಇದೆ, ಅಂದರೆ ನೀರು ಈ ಥರ ನೋಡಿ ತುಂಬಾ ಚೆನ್ನಾಗಿದೆ. ಈ ಪ್ಲೇಸ್ ತುಂಬಾ ಚೆನ್ನಾಗಿತ್ತು, ಅದರಿಂದ ನಾವು ಫೋಟೋಸ್ ಎಲ್ಲ ತಗೊಂಡ್ವಿ. ಫ್ರೆಂಡ್ಸ್, ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಶ್ರೀ ರಾಧಾಕೃಷ್ಣ ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿ ತುಂಬಾ ಚೆನ್ನಾಗಿದೆ, ಮತ್ತು ರಾಧಾಕೃಷ್ಣ ವಿಡಿಯೋ ಮಾಡೋದಕ್ಕೆ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಆದ್ದರಿಂದ ನಾವು ರಾಧಾಕೃಷ್ಣ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಸಾರಿ ಫ್ರೆಂಡ್ಸ್. ನೀವು ಯಾವಾಗಲಾದರೂ ಹೋದರೆ ಡೈರೆಕ್ಟಾಗಿ ನೋಡಬೇಕು, ತುಂಬಾ ಚೆನ್ನಾಗಿದೆ. ನೀವು ಫ್ಯಾಮಿಲಿ ಸಮೇತ ಅಲ್ಲಿ ಹೋಗಿ ನೋಡಿ. ಇಸ್ಕಾನ್ ಟೆಂಪಲಲ್ಲಿ ಇದು ಬೆಂಗಳೂರಲ್ಲೇ ಮಹಾಲಕ್ಷ್ಮಿ ಲೇಔಟಲ್ಲಿ ಇದೆ, ತುಂಬಾ ಚೆನ್ನಾಗಿದೆ. ದಯವಿಟ್ಟು ಹೋಗಿ ನೋಡಿ ಫ್ರೆಂಡ್ಸ್. ಇಸ್ಕಾನ್ ಟೆಂಪಲಲ್ಲಿ ಶ್ರೀ ರಾಧಾಕೃಷ್ಣ ತುಂಬಾ ಚೆನ್ನಾಗಿದೆ. ಅಲ್ಲಿ ನೀವು ಹೋದರೆ ತುಂಬಾ ಪೀಸ್ಫುಲ್ ಮೈಂಡ್ ಇರುತ್ತೆ, ಮತ್ತು ನಾವು ಸ್ವರ್ಗದಲ್ಲಿ ಇರೋ ಥರ ಫೀಲ್ ಆಗುತ್ತೆ. ಅಲ್ಲಿ ತುಂಬಾ ಜನ ಸೇರಿರ್ತಾರೆ, ಮತ್ತು ದರ್ಶನ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.